ಹಲೋ ಗಾಯ್ಸ್, ಗುಡ್ ಮಾರ್ನಿಂಗ್, ಹ್ಯಾಪಿ ಸಂಡೇ. ಎಲ್ಲರೂ ಕೇಳ್ತಾರೆ ಸಂಡೇ ಅಲ್ವಾ, ಸಂಡೇ ಏನು ಪ್ಲ್ಯಾನ್ ಅಂತ. ಸೊ ಪ್ಲ್ಯಾನ್ ಬಂದು ನಾನು ಹೇಳ್ಬಿಡ್ತೀನಿ ಇವತ್ತು ಸ್ಲೀಪಿಂಗೇ ನನ್ನ ಪ್ಲ್ಯಾನು ಅಂತ. ಯಾಕಂದರೆ ನಾನು ಸಂಡೇ ಅಷ್ಟು ಎಲ್ಲಿಗೆ ಹೋಗಲ್ಲ. ಫುಲ್ ವೀಕೆ ತುಂಬ ಸುಸ್ತಾಗಿಬಿರುತ್ತೆ, ಹೆವಿ ಕೆಲಸ ಇರುತ್ತೆ. ಒಂದು ಸಂಡೇನೂ ಸುಮ್ಮನೆ ಮನೆಯಲ್ಲಿ ರೆಸ್ಟ್ ಮಾಡಿಲ್ಲ ಅಂದರೆ ಅದು ಹೆಂಗೆ ಸುಮ್ಮನೆ ಸಂಡೇನೂ ಹೊರ್ಗೆ ಹೋಗ್ಕೊಂಡು ಬರಬೇಕಾ ಅಂತ ಅನಿಸ್ಬಿಡುತ್ತೆ. ಆದರೆ ನಾನು ನೈಟ್ ಹೋಗ್ತೀನಿ, ಸಂಜೆ ನಾನು ನಮ್ಮ ಅಮ್ಮನ ಕರ್ಕೊಂಡು ಹೋಗ್ತೀನಿ. ಅಂದರೆ ಚೆನ್ನಾಗಿರುತ್ತೆ ಎಲ್ಲ ನೈಟಲ್ಲಿ ನೋಡೋಕ್ಕೆ. ಆ ಲೈಟ್ಸು ಎಲ್ಲ ತುಂಬ ಚೆನ್ನಾಗಿರುತ್ತೆ ನಂಗೆ ನೋಡೋಕ್ಕೆ. ಅದಕ್ಕೆ ನೈಟ್ ಹೋಗ್ತೀನಿ, ಮಾರ್ನಿಂಗ್ ಹೋಗಲ್ಲ ನಾನು ಎಲ್ಲಿಗೂ. ಇವತ್ತು ಬಂದುಬಿಟ್ಟು ನನ್ನ ಮಮ್ಮ ಅಂದರೆ ವೀಕ್ ಫುಲ್ ಅವ್ರು ನನಗೆ ಏನು ಕೆಲಸ ಕೊಡಲ್ಲ. ಇವತ್ತು ಸಂಡೇ ಅಲ್ವಾ, ಸಂಡೇ ಮನೇಲಿ ಇರ್ತೀನಲ್ವಾ, ಸಂಡೇ ನೀನು ಕೆಲಸ ಮಾಡಬೇಕು ಅಂತ ಅಂದಿದ್ರು. ಸೊ ನೀನು ಬಂದುಬಿಟ್ಟು ಕೆಲಸ ಮಾಡು, ಪಾತ್ರೆ ಎಲ್ಲ ವಾಶ್ ಮಾಡಿ ಇಟ್ಬಿಡು, ನಾನು ಪಲ್ಯ ಮಾಡೋಕ್ಕೆ ಏನು ಬೇಕು ಎಲ್ಲ ತರ್ತೀನಿ ಅಂತ ಹೇಳ್ಬಿಟ್ಟು ಹೋಗಿದ್ರು. ಸೊ ಇರಲಿ ಬಿಡಿ, ನಮ್ಮ ಅಮ್ಮನಿಗೆ ಹೆಲ್ಪ್ ಮಾಡೋಣ ಅಂತ ನಾನು ಎಲ್ಲ ಪಾತ್ರೆ ಎಲ್ಲ ತೊಳೆದು ನೀಟಾಗಿ ಇಟ್ಟಿದ್ದೆ. ಆವಾಗ ನಮ್ಮಮ್ಮ ಬಂದು ನಮ್ಮ ಮ್ಯಾಂಗ್ಳೂರ್ ಸ್ಟೈಲು ಅಲ್ಲಿ ಗೋಲಿ ಬಜ್ಜಿ ಅಂತ ಅಂತಾರೆ, ಸೊ ಅದನ್ನು ಇಸ್ಕೊಂಡು ಬಂದಿದ್ದರು. ಸೊ ಇಲ್ಲಿ ಬ್ಯಾಂಗ್ಳೂರಲ್ಲಿ ಸಿಗುತ್ತದೆ, ಬಟ್ ನಂಗೆ ಗೊತ್ತಿಲ್ಲ. ನಾನು ಇವತ್ತೇ ಫಸ್ಟ್ ಟೈಮ್ ನಮ್ಮಮ್ಮ ಇಸ್ಕೊಂಡು ಬಂದಿರೋದು, ಇವತ್ತೇ ಫಸ್ಟ್ ತಿಂದಿರೋದು ಬ್ಯಾಂಗ್ಳೂರಿಗೆ ಬಂದಾದಮೇಲೆ. ಸೊ ಚೆನ್ನಾಗಿತ್ತು. ಬಟ್ ನಂತರ ನಾವು ಬಂದು ಚಿಕನ್ ಆರ್ಡರ್ ಮಾಡಿದ್ವಿ. ಚಿಕನ್ನು ತೊಗೊಂಡು ಬರೋಕ್ಕೆ ಶಾಪಿಗೆ ತುಂಬ ದೂರ ಹೋಗಬೇಕು, ನಂಗೆ ತುಂಬ ಕಷ್ಟ ಆಗುತ್ತೆ. ಯಾಕಂದರೆ ನನಗೆ 2 ವೀಲರು ಇಲ್ಲ 4 ವೀಲರು ಇಲ್ಲ ನಡ್ಕೊಂಡು ಹೋಗಬೇಕು, ತುಂಬ ಕಷ್ಟ ಆಗುತ್ತೆ. ಸೊ ಅದರಿಂದ ಬ್ಲಿಂಕಿಟಲ್ಲಿ ಫಸ್ಟ್ ಟೈಮ್ ನಾನು ಚಿಕನ್ ಆರ್ಡರ್ ಮಾಡಿದ್ದೆ ಇವತ್ತು. ಹೆಂಗಿರುತ್ತೋ ಏನಂತ ಗೊತ್ತಿಲ್ಲ, ನಮ್ಮಮ್ಮ ಬೈತಿದ್ರು, ಹೋಗಿ ಶಾಪಲ್ಲಿ ತರ್ಬೋದಿತ್ತು, ಹೆಂಗಿರುತ್ತೋ ಏನೋ, ಯಾವತ್ತು ಚಿಕನ್ ಕೊಡ್ತಾರೆ ಏನೋ ಅಂತ. ಬಟ್ ಅದು ಫ್ರಿಜ್ಜಲ್ಲಿ ಇಟ್ಟಿರೋ ಚಿಕನ್ ತುಂಬ ಗಟ್ಟಿಯಾಗಿತ್ತು. ನಿಮ್ಗೆ ನೋಡಿದರೆ ಗೊತ್ತಾಗುತ್ತೆ ಅಲ್ವಾ. ಒಂದು ಎಷ್ಟು ½ kg ಅನ್ಕೊತೀನಿ. ನಾನು 170 ರೂಪೀಸ್ ಕೊಟ್ಟೆ, ಇದಕ್ಕೆ 172 ರೂಪೀಸ್ ಕೊಟ್ಟೆ. ನೆಕ್ಸ್ಟ್ ನಮ್ಮಮ್ಮ ಬಂದು ಅನ್ನ ಮಾಡ್ತಿದ್ದಾರೆ. ನಂತರ ಅವರು ಇದು ನಾವು ಫಸ್ಟ್ ಟೈಮ್ ಚಿಕನ್ ತೊಗೊಂಡಿರೋದಲ್ವ ಬ್ಲಿಂಕಿಟಲ್ಲಿ, ಅವ್ರು ಬಿಡಿಸಿ ನೋಡ್ತಿದ್ದಾರೆ ಯಾವ ಥರ ಇದೆ ಅಂತ. ಬಟ್ ನನಗೇನು ಇಷ್ಟ ಆಯಿತು, ಒಂದು ಲೆಗ್ ಪೀಸ್ ಇತ್ತಲ್ವ, ಅದಕ್ಕೆ ನನಗೆ ಇಷ್ಟ ಆಯಿತು. ಬಟ್ ಪರವಾಗಿಲ್ಲ. ಬಟ್ ನಮ್ಮಮ್ಮನಿಗೆ ಇಷ್ಟನೇ ಆಗಿಲ್ಲ. ನಮ್ಮಮ್ಮ ಇದು ಮಂಗಳೂರು ಸೈಡು ಚಿಕನ್ ಬಂದು 1 kg ಚಿಕನಲ್ಲಿ ವಿತ್ ಲಿವರು ಎಲ್ಲ ಕೊಡ್ತಾರಂತೆ. ಇಲ್ಲಿ ಏನು ಕೊಟ್ಟಿಲ್ಲ, ಜಸ್ಟ್ ಪೀಸ್ ಮಾತ್ರ ಕೊಟ್ಟಿದ್ದಾರೆ. ಸೊ ಇದನ್ನು ಇಟ್ಕೊಂಡು ಏನು ಮಾಡೋದು ಅಂತ ಅಂತಿದ್ರು. ಮತ್ತು ನೆಕ್ಸ್ಟ್ ನಮ್ಮಮ್ಮ ಆಯಿತು ಬಿಡು ಚಿಕನ್ ಪಲ್ಯ ಮಾಡೋಣ ಅಂತ ಹೇಳಿ ಎಲ್ಲ ಐಟಮ್ಸ್ ತರಕ್ಕೆ ಹೋದ್ರು. ನನಗೆ ಈ ಅನ್ನದಲ್ಲಿ ಈ ಥರ ಆಡೋದಂದರೆ ತುಂಬ ಇಷ್ಟ. ಅದು ಬೇಯ್ತಿರುವಾಗ ಸ್ಪೂನಲ್ಲಿ ಆ ಥರ ತೆಗ್ದು ಹಾಕೋದಂದರೆ ತುಂಬ ಇಷ್ಟ ನನಗೆ. ಸೊ ಓಕೆ, ನಮ್ಮಮ್ಮ ಬರೋದ್ರೊಳಗೆ ಎಲ್ಲ ಮನೆ ಎಲ್ಲ ನೀಟ್ ಮಾಡಿ ಇಟ್ಬಿಟ್ಟೆ ನಾನು. ನೆಕ್ಸ್ಟ್ ನಮ್ಮ ಅಮ್ಮ ಬರೋದ್ರೊಳಗೆ ಕ್ಲೀನ್ ಮಾಡಿ ಇಟ್ಟಿಲ್ಲ ಅಂದರೆ ಅವರು ತುಂಬ ಸಿಟ್ಟು ಮಾಡ್ಕೊಳ್ತಾರೆ. ಅಂದರೆ ಫುಲ್ ಡೇ ಅವ್ರು ಏನು ನಂಗೆ ವರ್ಕ್ ಕೊಡಲ್ಲ, ಸಂಡೇ ಮಾತ್ರ ವರ್ಕ್ ಕೊಡೋದು. ಅವತ್ತು ನಾನು ಮಾಡಿಲ್ಲ ಅಂದರೆ ಸುಮ್ಮನೆ ಇಟ್ಕೊಂಡು ಬೈದ್ಬಿಟ್ಟು ಅವ್ರು ಕುಕ್ಕೆ ಮಾಡಲ್ಲ, ಸುಮ್ಮನೆ ಇಟ್ಬಿಡ್ತಾರೆ ಟೆನ್ಷನಲ್ಲಿ. ಅದಕ್ಕೆ ನಾನೇ ಫಸ್ಟೇ ಅವ್ರು ಬರೋದ್ರೊಳಗೆ ಎಲ್ಲ ಕ್ಲೀನ್ ಮಾಡಿಟ್ಬಿಟ್ಟೆ. ಸೊ ನಾನು ಟೆರಿಸಿಂದ ಯಾವಾಗ ನಮ್ಮ ಅಮ್ಮ ಬರ್ತಾರೆ ಅಂತ ವೆಯ್ಟ್ ಮಾಡ್ತಿದ್ದೆ. ನಮ್ಮಮ್ಮ ಬಂದು ಇವಾಗ ಕುಕ್ ಮಾಡೋಕ್ಕೆ ರೆಡಿ ಮಾಡ್ತಾವ್ರೆ, ಎಲ್ಲ ಕ್ಲೀನ್ ಮಾಡ್ತಾವ್ರೆ. ಸೊ ಇವತ್ತು ಫಸ್ಟ್ ಟೈಮ್ ನಾನು ಬ್ಲಿಂಕಿಟಲ್ಲಿ ಆರ್ಡರ್ ಮಾಡಿರೋ ಚಿಕನ್ನು ನಮ್ಮಮ್ಮ ಕುಕ್ ಮಾಡ್ತಿರೋದು. ಅವರಿಗೆ ಸ್ವಲ್ಪನೂ ಇಷ್ಟ ಆಗಿಲ್ಲ, ಯಾಕಂದರೆ ಫ್ರಿಜ್ಜಲ್ಲಿ ಇಟ್ಟಿರೋ ಚಿಕನ್ ಅಲ್ವಾ. ಸೊ ಅದಕ್ಕೆ ಅವ್ರಿಗೆ ಇಷ್ಟ ಆಗಿಲ್ಲ. ಅಂದರೆ ಮಂಗಳೂರಲ್ಲಿ ಫುಲ್ಲು ಫ್ರೆಶ್ಶು ಚಿಕನ್ ಸಿಗುತ್ತೆ, ಇಲ್ಲಿ ಹಂಗಲ್ಲ. ಇದೆಷ್ಟು ಡೇಸು ಫ್ರಿಜ್ಜಲ್ಲಿ ಇಟ್ಟಿದ್ದಾರೆ ಏನೋ, ತುಂಬ ಗಟ್ಟಿಯಾಗಿ ಹೋಗಿದೆ ಅಂತ ಅಂದ್ಕೊಂಡೇ ಮಾಡ್ತಿದ್ರು. ಬಟ್ ಮಾಡಿದ್ರು ಪರವಾಗಿಲ್ಲ. ಟೇಸ್ಟ್ ನಂಗೆ ಲಾಸ್ಟಲ್ಲಿ ಪರವಾಗಿಲ್ಲ ಅಂತ ಅನ್ನಿಸ್ತು. ಬಟ್ ಅವ್ರಿಗೆ ಸೆಟ್ ಆಗಿಲ್ಲ ಅಂತೆ. ಸೊ ನನಗೆ ಈ ಆನಿಯನ್ನು ಟೊಮೆಟೊ ಬಂದು ಸ್ಟಾರ್ಟಿಂಗಲ್ಲಿ ಇದು ಕರಿ ಮಾಡುವಾಗ ಲೈಕ್ ಈ ಥರ ಮಾಡೋಕ್ಕೆ ಸ್ಪೂನಲ್ಲಿ ತುಂಬಾ ಇಷ್ಟ ನನಗೆ. ಬಟ್ ನಾನೇ ಮಾಡ್ತೀನಿ ಯಾವಾಗಲೂ ನಮ್ಮ ಅಮ್ಮನ ಕೈಯಿಂದ ಇಸ್ಕೊಂಡು. ಅದು ನಂಗೆ ತುಂಬ ಸೆಟ್ ಆಗಿಬಿಟ್ಟಿದೆ, ಅದು ತುಂಬ ಇಷ್ಟ. ಅದು ಅಂದರೆ ಈರುಳ್ಳಿ 1 ಲೇಯರಿಂದ 200 ಲೇಯರ್ ಆ ಥರ ಬಿಡಿಸ್ಕೊಂಡು ಬರುತ್ತಲ್ವ. ಸೊ ಆವಾಗ ನಂಗೆ ತುಂಬ ಇಷ್ಟ ಆಗುತ್ತೆ ಆ ಥರ ಮಾಡೋಕ್ಕೆ. ಆ ಥರ ಬಿಡಿಸ್ಕೊಂಡು ಬರೋ ತನಕ ನಾನೇ ಮಾಡ್ತಿರ್ತೀನಿ. ಮತ್ತು ನಮ್ಮಮ್ಮ ಅದಕ್ಕೆ ಪಲ್ಯ ಮಾಡೋಕ್ಕೆ ಅದಕ್ಕೆ ಏನೆಲ್ಲ ಪೌಡರ್ ಹಾಕ್ತಾರಲ್ವ, ರೆಡ್ ಚಿಲ್ಲಿ ಪೌಡರ್, ಚಿಕನ್ ಪೌಡರ್ ಎಲ್ಲ ಹಾಕಿದ್ರು. ರೆಡ್ ಚಿಲ್ಲಿ ಪೌಡರ್, ಚಿಕನ್ ಪೌಡರ್, ಟರ್ಮರಿಕ್ ಪೌಡರ್ ಎಲ್ಲ ಹಾಕ್ತಾರೆ. ಚೆನ್ನಾಗಿತ್ತು, ಪರವಾಗಿಲ್ಲ. ನಮ್ಮಮ್ಮ ಚೆನ್ನಾಗಿ ಮಾಡ್ತಾರೆ. ಬಟ್ ನಾವು ಮಾಡಿದ್ರೇ ಏನೋ ಚೆನ್ನಾಗೇ ಬರಲ್ಲ. ಬಟ್ ಇವತ್ತು ನಮ್ಮಮ್ಮ ಮಾಡಿಕೊಟ್ರು ಚಿಕನ್, ತುಂಬ ಚೆನ್ನಾಗಿತ್ತು, ನನಗೆ ಸೆಟ್ ಆಯಿತು, ಪರವಾಗಿಲ್ಲ.
ನಮ್ಮಮ್ಮ ಅಂತಿದ್ರು ನನಗೆ ಚೆನ್ನಾಗಿರಲಿಲ್ಲ, ಸುಮ್ಮನೆ ಮಂಗ್ಳೂರು ಸೈಡಲ್ಲಿ ಚಿಕನ್ ಇಸ್ಕೊಳ್ಳೋದೇ ಎಷ್ಟೋ ಬೆಟರ್, ಫ್ರೆಶ್ ಕೊಡ್ತಾರೆ, ಇಲ್ಲೇನು ಫ್ರೆಶ್ ಇಲ್ಲ ಏನಿಲ್ಲ, ಲಿವರ್ ಎಲ್ಲ ಕೊಡ್ತಾರೆ, ಇದರಲ್ಲಿ ಏನಿಲ್ಲ ಬರೀ ಪೀಸು ಅಷ್ಟೇ ಕೊಡ್ತಾರೆ, ಏನು ಸುಮ್ಮನೆ ಯೂಸೇ ಇಲ್ಲ ಅಂತ ಬೈಕೊಂಡಿದ್ರು. ಬ್ಯಾಂಗ್ಳೂರಲ್ಲಿ ರಾಜಾಜಿನಗರ್ ಭಾಷಮ್ ಸರ್ಕಲಲ್ಲಿ ಒಂದು ಒಳ್ಳೆ ಚಿಕನ್ ಶಾಪ್ ಗೊತ್ತಿದ್ದರೆ ನಿಮಗೆ ಕೆಳಗೆ ಕಮೆಂಟ್ ಮಾಡಿ. ನಮ್ಮಮ್ಮ ಯಾವತ್ತೂ ಕೇಳ್ತಾನೆ ಇರ್ತಾರೆ, ಭಾಷಮ್ ಸರ್ಕಲಲ್ಲಿ ಒಂದು ಒಳ್ಳೆ ಚಿಕನ್ ಶಾಪ್ ಇದ್ದರೆ ಹೇಳಮ್ಮ, ಯಾರ ಜೊತೆ ಆದರೂ ಕೇಳಮ್ಮ ಅಂತ. ಯಾಕಂದರೆ ಬಿಫೋರ್ ವೀಕ್ ನಾವು ಹೋಗಿದ್ವಿ ಒಂದು ಚಿಕನ್ ಶಾಪಿಗೆ, ಅಲ್ಲೂ ಬಂದು ಚಿಕನ್ನು ಬಂದು ಚೆನ್ನಾಗೇ ಇರಲಿಲ್ಲ, ತುಂಬ ಸ್ಮೆಲ್ ಹೊಡಿತಿತ್ತು. ನಾವು ಇಸ್ಕೊಂಡು ಬಂದಿದ್ವಿ, ಸುಮ್ಮನೆ ವೇಸ್ಟ್ ಆಗೋಯ್ತು ಆವತ್ತು ಪಲ್ಯ ಮಾಡಿರೋದು, ಚೆನ್ನಾಗೇ ಇರಲಿಲ್ಲ. ನಮ್ಮಮ್ಮನಿಗೆ ತುಂಬ ಸಿಟ್ಟು ಬಂದುಬಿಟ್ಟಿದ್ದೇನು ಈ ಸೈಡು ಮೀಟ್ ತೊಗೊಂಡ್ರಿ ಏನಪ್ಪ ಈ ಥರ ಅಂತ ಹೇಳ್ತಿದ್ರು. ಅದಕ್ಕೆ ನಮ್ಮ ಮಂಗಳೂರೇ ಎಷ್ಟು ಬೆಸ್ಟು, ಫ್ರೆಶ್ಶಾಗಿ ಸಿಗುತ್ತೆ ಅಂತಂತಿದ್ರು. ಸೊ ಅದಕ್ಕೆ ಅಂದಿರೋದು ನಾನು, ಇಲ್ಲಿ ಎಲ್ಲಾದರೂ ಫ್ರೆಶ್ ಚಿಕನ್ ಸಿಗುವ ಶಾಪ್ ಇದ್ದರೆ ಕೆಳಗಡೆ ಕಮೆಂಟ್ ಮಾಡಿ. ಭಾಷ್ಯಂ ಸರ್ಕಲ್, ರಾಜಾಜಿನಗರ್ ಭಾಷ್ಯಂ ಸರ್ಕಲಲ್ಲಿ ಕಮೆಂಟ್ ಮಾಡಿ, ನಾನು ಅಮ್ಮನಿಗೆ ತಿಳಿಸ್ತೀನಿ. ಆವಾಗ ನಮ್ಮಮ್ಮ ಫುಲ್ ಖುಷಿಯಾಗಿ ಹೋಗ್ತಾರೆ. ನೆಕ್ಸ್ಟ್ ಟೈಮ್ ಆ ಶಾಪ್ಗೆ ಹೋಗಿ ಮೀಟಾದರೂ ತರ್ತಾರೆ. ಇವಾಗ ಅನ್ನ ರೆಡಿ ಹೋಗೋಯ್ತು, ನಮ್ಮಮ್ಮ ಮಾಡಿರೋದು. ನನಗೆ ಏನಂದರೆ ಈ ಚಿಕನ್ ಯಾವ ಐಟಮ್ಸ್ ಇರಲಿ, ವೆಜ್ ಕರಿ ಇರಲಿ, ಚಿಕನ್ ಕರಿ ಇರಲಿ, ನನಗೆ ಸೈಡ್ ಡಿಶ್ ಬಂದ ಕ್ಯುಕುಂಬರ್ ಆನಿಯನ್ ಇದ್ದರೆ ತುಂಬ ಖುಷಿ ಆಗಿಬಿಡುತ್ತೆ, ತುಂಬ ಇಂಪ್ರೆಸ್ ಆಗಿಬಿಡ್ತೀನಿ ನಾನು. ಇನ್ ಕೇಸ್ ಇವಾಗ ಹೋಟೆಲ್ಗೆ ಹೋದ್ರು ಅಲ್ಲಿ ನನಗೆ ಸೈಡ್ ಡಿಶ್ ಬಂದು ಆನಿಯನ್ನು ಕ್ಯುಕುಂಬರ್ ಎಲ್ಲ ಕೊಟ್ಟರೆ ತುಂಬ ಇಷ್ಟ ಆಗಿಬಿಡುತ್ತೆ. ಎಲ್ಲ ನಾನೇ ತಿಂದುಬಿಡ್ತೀನಿ ಕ್ಯುಕುಂಬರು, ತುಂಬ ನಾನು ಆ್ಯಡ್ ಮಾಡ್ತೀನಿ ನನ್ನ ಫುಡ್ಡಲ್ಲಿ. ಕ್ಯುಕುಂಬರ್ ಬಂದು ಯಾವಾಗಲೂ ಇದ್ದೇ ಇರುತ್ತೆ ನಮ್ಮ ಮನೇಲಿ. ಕ್ಯುಕುಂಬರು ನಾವು ಜಾಸ್ತಿ ತಿಂತೀವಿ, ಅದು ಅಭ್ಯಾಸ ಆಗಿಬಿಟ್ಟಿದೆ. ಬಟ್ ಹೆಲ್ದಿ ಕೂಡ ಒಳ್ಳೆಯದೇ ಕ್ಯುಕುಂಬರು. ಸೊ ಇವತ್ತು ಬಂದು ಚಿಕನ್ ಕರಿ ಹೇಗಿತ್ತು, ನಮ್ಮಮ್ಮ ಮಾಡಿರೋ ಚಿಕನ್ ಕರಿ ಅಂದರೆ ತುಂಬ ಚೆನ್ನಾಗಿತ್ತು. ನನಗೇನೋ ಬ್ಲಿಂಕಿಟ್ ಚಿಕನ್ನು ಯಾವುದು ಫ್ರಿಜ್ಜಲ್ಲಿ ಇಟ್ಟಿರೋದೆ, ಬಟ್ ಪರವಾಗಿಲ್ಲ ಚೆನ್ನಾಗಿತ್ತು. ಬಟ್ ಚಿಕನ್ ಬಂದು ಟೇಸ್ಟ್ ಬಂದು ಮಂಗಳೂರಲ್ಲಿ ಮಾಡ್ತಾರಲ್ವ ಆ ಥರ ಇರಲಿಲ್ಲ, ಫ್ರೆಶ್ ಅಲ್ಲಲ್ವಾ, ಹೆಂಗೆ ಬರುತ್ತೆ ಟೇಸ್ಟು. ಸೊ ಪರವಾಗಿಲ್ಲ, ಚೆನ್ನಾಗಿತ್ತು. ನಮ್ಮ ಅಮ್ಮನಿಗೆ ಮಾತ್ರ ಸೆಟ್ಟೇ ಆಗಿಲ್ಲ. ನಮ್ಮಮ್ಮ ನಿನ್ನೆ ಮಾಡಿರೋ ಹಾಗಲಕಾಯಿ ಪಲ್ಯ ಇತ್ತು, ಅದು ಹಾಕೊಂಡು ತಿಂತಿದ್ರು, ಅವ್ರಿಗೆ ಸೆಟ್ಟೇ ಆಗಿಲ್ಲ. ಹೋದ ವೀಕು ಚಿಕನ್ ಮಾಡಿರೋದು ಕೂಡ ಅವ್ರಿಗೆ ಸೆಟ್ಟೇ ಆಗಿರಲಿಲ್ಲ. ಸ್ಮೆಲ್ ಬರ್ತಿದೆ, ಇದೇನಪ್ಪ ಈ ಥರ ಚಿಕನ್ ಇದೆ ಅಂತ ಹೇಳ್ತಿದ್ರು. ಗೂಗಲಲ್ಲಿ ಸರ್ಚ್ ಮಾಡು ಚಿಕನ್ ಒಳ್ಳೆ ಶಾಪ್ ಇದ್ದರೆ ಅಂತ ಹೇಳ್ತಿದ್ರು. ಬಟ್ ನಂಗೆ ಟೈಮೇ ಸಿಕ್ಕಿಲ್ಲ ಇವತ್ತು, ಮುನ್ನೇನು ಟೈಮೇ ಸಿಕ್ಕಿಲ್ಲ. ಆಗಿಂದ ಬೆಸ್ಟ್ ಆಪ್ಷನ್ ಅಂತ ಬ್ಲಿಂಕಿಟಲ್ಲಿ ಆರ್ಡರ್ ಮಾಡಿದೆ. ಸೊ ನಿಮಗೆ ಏನಾದರೂ ಭಾಷಮ್ ಸರ್ಕಲ್ ರಾಜಾಜಿನಗರಲ್ಲಿ ಒಂದು ಒಳ್ಳೆ ಚಿಕನ್ ಶಾಪ್ ಗೊತ್ತಿದ್ದರೆ ಕೆಳಗಡೆ ಕಮೆಂಟ್ ಮಾಡಿಬಿಟ್ಟು ಹೇಳಿ. ಮತ್ತು ನನ್ನ ಎಲ್ಲ ಯೂಟ್ಯೂಬ್ ವೀಡಿಯೋಸ್ಗೂ ಸಪೋರ್ಟ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮತ್ತು ಇವತ್ತು ನಿಮ್ಮ ಸಂಡೇ ಸ್ಪೆಷಲ್, ನಿಮ್ಮ ಮನೆಯಲ್ಲಿ ಏನು ಸ್ಪೆಷಲ್ ಅಂತ ಕೆಳಗಡೆ ಕಮೆಂಟ್ ಮಾಡಿ. ಓಕೆ, ಥ್ಯಾಂಕ್ ಯು ಎಲ್ರಿಗೂ, ಬಾಯ್.